ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಈ ತೊಗರಿ ಬೇಳೆನ ಟ್ರೆಡಿಷನಲ್ ವೇ ಅಲ್ಲಿ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಅದು ಹೇಗಪ್ಪ ಅಂತಂದ್ರೆ ಬೀಸೋ ಕಲ್ಲಲ್ಲಿ, ಇದನ್ನ ಬೀಸೋ ಕಲ್ಲು ಅಂತಾರೆ, ರಾಗಿ ಕಲ್ಲು ಅಂತಾರೆ, ಇನ್ನ ತೆಲುಗಲ್ಲಿ ರಾಗಿ ರಾಯಿ ಅಂತಾರೆ. ಈ ತೊಗರಿ ನಾವು ಬೀಸೋ ಕಲ್ಲಲ್ಲಿ ಹಾಕೋಕ್ಕಿಂತ ಮುಂಚೆ ಇನ್ನ 3 ಸ್ಟೆಪ್ ಫಾಲೋ ಮಾಡಬೇಕು. ಏನಪ್ಪ ಆ ಸ್ಟೆಪ್ ಅಂತಂದ್ರೆ, ತೊಗರಿ ತಗೊಂಡು ಈ ಕೆಂಪು ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಣಗಿಸ್ಬೇಕು 3 ದಿನ ಒಣಗಿದಾದ್ಮೇಲೆ ಇದು ಬಿಸಿ ಮಾಡಬೇಕು. ಒಂದು ಬಾಣಲಿಯಲ್ಲಿ ತಗೊಂಡು ಬಿಸಿ ಮಾಡಿದ್ರೆ ಆವಾಗ ನಮಗೆ ಈ ಥರ ಬರುತ್ತೆ. ಇದನ್ನು ನಾವು ಆ ಬೀಸೋ ಕಲ್ಲಲ್ಲಿ ಹಾಕಿದ್ರೆ ಆವಾಗ ನಮಗೆ ಈ ಮೇಲೆ ಹೊಟ್ಟಿರುತ್ತಲ್ಲ, ಈ ಹೊಟ್ಟೆಲ್ಲ ಹೋಗ್ಬಿಟ್ಟು ಹೀಗೆ ಬರುತ್ತೆ. ಈ ರೀತಿ ನಾವು ಸಪ್ರೇಟ್ ಮಾಡ್ತೀವಿ. ಈ ಮೇಲಿರೋ ಹೊಟ್ಟನ್ನು ಈಗ ತೆಗೆದ್ಬಿಟ್ಟು ಹೊಟ್ಟನ್ನು ನಾವು ಬರೀ ಈ ತೊಗರಿ ಬೇಳೆನ ತಗೋತೀವಿ. ಹೊಟ್ಟೆಲ್ಲ ತೆಗೆದಾದ್ಮೇಲೆ ನಮಗೆ ತೊಗರಿ ಬೇಳೆ ಹೀಗೆ ಸಿಗುತ್ತೆ. ಇದು ನಾವು ನ್ಯಾಚುರಲ್ ಟ್ರೆಡಿಷನಲ್, ನಾವು ಪೂರ್ವಜರೆಲ್ಲ ಹೀಗೆ ಫಾಲೋ ಮಾಡ್ತಾ ಇರೋದು. ನಾವು ಭೂಸಂಕಲ್ಪ ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ನಾವು ಇದನ್ನೇ ಫಾಲೋ ಮಾಡ್ತೀವಿ. ಇದಕ್ಕೆ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಏನೂ ಹಾಕಲ್ಲ. ಇಲ್ಲಿ ಮಿಷನರೀಸು ಫ್ಯಾಕ್ಟ್ರೀಸ್ ಅಲ್ಲಿ ಈ ಹೊಟ್ಟೆನ ರಿಮೂವ್ ಮಾಡೋಕ್ಕೆ, ಈ ತೊಗರಿಯಿಂದ ತೊಗರಿ ಬೇಳೆನ ಮಾಡೋಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಕೆಮಿಕಲ್ಸ್ ಎಲ್ಲ ಆಡ್ ಮಾಡ್ತಾರೆ. ಸೊ ಅದನ್ನೇ ನಾವು ತಿಂದರೆ ನಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಎಲ್ಲ ಬರುತ್ತೆ. ಯಾಕಪ್ಪ ಅಂತಂದರೆ ನಾವು ದಿನನಿತ್ಯ ತೊಗರಿ ಒಂದಲ್ಲ ಒಂದು ರೀತಿಯಲ್ಲಿ ತಗೋತಾ ಇರ್ತೀವಿ, ತೊಗರಿ ಬೇಳೆನ ತಗೋತಾ ಇರ್ತೀವಿ. ಸೊ ಅದರಿಂದ ಈ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸೊ ನಮಗೆ ಅನಾರೋಗ್ಯಗಳು ತುಂಬ ಬರ್ತಿರ್ತವೆ. 3-4 ದಿನದಲ್ಲಿ ಯುಗಾದಿ ಇದೆ. ನಾವು ಭಾರತೀಯರು ಈ ಯುಗಾದಿಯನ್ನು ಹೊಸ ವರ್ಷ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಈ ಹೊಸ ವರ್ಷದಿಂದ ಈ ಟ್ರೆಡಿಷನಲ್ ಪ್ರೋಸೆಸ್ ಮಾಡಿರೋ ತೊಗರಿ ಬೇಳೆಯನ್ನು ಉಪಯೋಗಿಸ್ಬಿಟ್ಟು ನಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳೋಣ, ನಮ್ಮ ಟ್ರೆಡಿಷನಲ್ ಮೆಥಡ್ಸ್ನ ಕಾಪಾಡೋಣ. ಮತ್ತು ಈ ಟ್ರೆಡಿಷನಲ್ ಪ್ರೋಸೆಸ್ ಆಗಿರೋ ತೊಗರಿ ಬೇಳೆನ ತಿಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಹಂಗೆ ಇರ್ತವೆ. ಯಾಕಂದರೆ ಇಲ್ಲಿ ಯಾವುದು ಹೀಟ್ ಜನ್ರೇಟ್ ಆಗಲ್ಲ, ಯಾವುದೇ ಮಿಷನರೀಸ್ ಯೂಸ್ ಮಾಡ್ತಾ ಇಲ್ಲ, ಇವೆಲ್ಲ ನ್ಯಾಚುರಲ್ ಮೆಥಡ್ಸ್ ಯೂಸ್ ಮಾಡ್ತಾ ಇರೋದು. ಮತ್ತು ಯಾವುದೇ ಕೆಮಿಕಲ್ಸ್ ಆ್ಯಡ್ ಮಾಡಿರಲ್ಲ. ಅದಕ್ಕೆ ಟೇಸ್ಟು ಚೆನ್ನಾಗಿರುತ್ತದೆ ಮತ್ತು ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಹಂಗೆ ಉಳಿದಿರ್ತವೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರು ಶೇರ್ ಮಾಡಿರ್ತೀನಿ. ಅಲ್ಲಿ ಕೆಟಲಾಗ್ ಹೋದರೆ ನಿಮಗೆ ತೊಗರಿ ಬೇಳೆ ಇರುತ್ತೆ. ನೀವು ಅದನ್ನು ಚೆಕ್ಔಟ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.